ನಿಜವಾಗ್ಲೂ ಕೂಡ ನಾವು ಇದಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಥರ್ಡ್ ಐ ಮಾಸ್ಟರ್ ಮೆಡಿಟೇಷನ್ ಕೋಚ್ ಶ್ರೀಯುತ ಅಯ್ಯಪ್ಪ ಪಿಂಡಿ ಅವರು ಮತ್ತು ಶ್ರೀಮತಿ ಅನಿತಾ ಮ್ಯಾಮ್ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಬೆಳ್ಳಾರಿ ಮಾಸ್ಟರ್ಸ್ ಟೀಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪುಟ್ಟ ಧ್ವನಿಗಳ ಮೂಲಕ ಇವಾಗ ನಾವು ವೇದ ಸಂಗೀತವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಫಾರ್ ಧ್ರುವನ್ ಅಂಡ್ ಅಥರ್ವ ಹೂಸ್ ಆನ್ ಸ್ಟೇಜ್. ಮಕ್ಕಳಿಗೆ ಚಪ್ಪಾಳೆ ತುಂಬಾ ಇಷ್ಟ. ಥ್ಯಾಂಕ್ ಯು, ಅರ್ಥ ಮಾಡ್ಕೊಂಡಿದ್ರಿ. ಶ್ರೀ ಗುರುಭ್ಯೋ ನಮಃ. ಗಣಪತಿ ಗಮ್ಮವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ಮಹಾಗಣಪತಯೇ ನಮಃ. ಓಂ ನಿಧನಪತಯೇ ನಮಃ. ನಿಧನಪತಾಂತಿಕಾಯ ನಮಃ. ಊರ್ಧ್ವಾಯ ನಮಃ. ಊರ್ಧ್ವಲಿಂಗಾಯ ನಮಃ. ಹಿರಣ್ಯಾಯ ನಮಃ. ಹಿರಣ್ಯಲಿಂಗಾಯ ನಮಃ. ಸುವರ್ಣಾಯ ನಮಃ. ಸುವರ್ಣಲಿಂಗಾಯ ನಮಃ. ಹಿರಣ್ಯಾಯ ನಮಃ. ದಿವ್ಯಲಿಂಗಾಯ ನಮಃ. ಭವಾಯ ನಮಃ. ಭವಲಿಂಗಾಯ ನಮಃ. ಶರ್ವಾಯ ನಮಃ. ಶರ್ವಲಿಂಗಾಯ ನಮಃ. ಶಿವಾಯ ನಮಃ. ಶಿವಲಿಂಗಾಯ ನಮಃ. ಜ್ವಲಾಯ ನಮಃ. ಜ್ವಲಲಿಂಗಾಯ ನಮಃ. ಆತ್ಮಾಯ ನಮಃ. ಆತ್ಮಲಿಂಗಾಯ ನಮಃ. ಪರಮಾಯ ನಮಃ. ಪರಮಲಿಂಗಾಯ ನಮಃ. ಏತತ್ ಸೋಮಸ್ಯ ಸೂರ್ಯಸ್ಯ ಸರ್ವಲಿಂಗಗ್ಗ ಸ್ಥಾಪಯತಿ ಪಾಣಿಮಂತ್ರಂ ಪವಿತ್ರಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೆ ನಾಟಿ ಭವೆ ಭವ ಸ್ವಮಾಂ ಹರೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮೋ ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮಃ. ಬಲ ಪ್ರಮಥನಾಯ ನಮಃ. ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ಖಗೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ ಹಿರಣ್ಯಪತಯೇ ಅಂಬಿಕಾಪತಯೇ ಉಮಾಪತಯೇ ಪಶುಪತಯೇ ನಮೋ ನಮಃ. ಉದರಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ನಿಮ್ಮ ಫೋನ್ ಅನ್ನು ಸೈಲೆಂಟ್ ಮಾಡ್ಕೊಳ್ಬೇಕು ಅಂತ ವಿನಂತಿ. ಮತ್ತೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ನ ನಿಮ್ ಜೊತೆ ಕರೀರಿ. ಅಲ್ಲಿ ಬಹುಶಃ ಐ ಥಿಂಕ್ ಇನ್ನ ಕೆಲವರು ತಿಂಡಿ ತಿಂತಾ ಇದ್ದಾರೆ, ಇಲ್ಲ ಇನ್ನ ಬರೋರಿದ್ದಾರೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನೌ ದ ಮ್ಯೂಸಿಕಲ್ ಮೆಡಿಟೇಷನ್. ಸೊ ದೇರ್ ಇಸ್ ಆಲ್ಮೋಸ್ಟ್ 319 ನಗರಗಳು ಪಂಚಾಯತ್ಗಳಿದೆ ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಬಳ್ಳಾರಿ ಯಾಕೆ? ಬಳ್ಳಾರಿ ನಾದ ಧ್ಯಾನ ಯಜ್ಞ ಯಾಕೆ ಅಂತ ಅಂದ್ರೆ 20 ವರ್ಷಗಳ ಹಿಂದೆ, ಅಂದ್ರೆ 2 ದಶಕಗಳ ಹಿಂದೆ ನಮ್ಮ ನಿಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದ ಪತ್ರಿಜಿ ಅವರು ಟು ಒನ್ ಆಫ್ ಆರ್ ಸೀನಿಯರ್ ಮೆಡಿಟೇಷನ್ ಮಾಸ್ಟರ್ಸ್ಗೆ ಹೇಳಿದ್ದು ಬಳ್ಳಾರಿಯಲ್ಲಿ ಒಂದು ನಾದ ಧ್ಯಾನ ಯಜ್ಞ ಮಾಡಬೇಕು ಅಂತ. ಇವತ್ತು ಅಂದ್ರೆ 20 ವರ್ಷಗಳ ನಂತರ ಅವರ ಒಂದು ವಿಷನ್ ಹ್ಯಾಸ್ ಕಮ್ ಟ್ರೂ. ಸೊ ಇವತ್ತು ಈ ದಿನವನ್ನು ನಾವು 3 ಗಂಟೆಗಳ ಕಾಲ
ಮ್ಯೂಸಿಕಲ್ ಮೆಡಿಟೇಷನ್ ಶುರು ಮಾಡ್ತಿದ್ದೇವೆ. ಸೊ ವಿ ಹ್ಯಾವ್ ಆನ್ ಸ್ಟೇಜ್ ಆ ಸಿತಾರಿಸ್ಟ್, ತಬಲಾ ಆರ್ಟಿಸ್ಟ್ ಅಂಡ್ ಫ್ಲೂರಿಸ್ಟ್ ಮಿಸ್ಟರ್ ಸುಬ್ರಹ್ಮಣ್ಯ ಹೆಗಡೆ, ಗುರುಮೂರ್ತಿ ವೈದ್ಯ ಅಂಡ್ ನಿರಂಜನ್ ಹೆಗಡೆ. ಇವರು 3 ಜನ ಸಂಗೀತದ ತ್ರಿಮೂರ್ತಿಗಳು ಅಂತಾನೆ ಹೇಳಬಹುದು. ಇವರ ಬಗ್ಗೆ ಸಾಕಷ್ಟು ಮಾತುಗಳಿದೆ ಹೇಳ್ಬೇಕಂದ್ರೆ, ಬಟ್ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆ ಅವರು 1982 ಸಿರ್ಸಿ ತಾಲೂಕಿನಲ್ಲಿ ಜನನವಾಗಿದ್ದು, ಇವರ ಸಂಪೂರ್ಣ ಕುಟುಂಬ ಸಂಗೀತ ಮಾಯಗಾರರು. ಇವರಿಗೆ ಬಹಳ ಚಿಕ್ಕ ವಯಸ್ಸಿನಿಂದಲೇ ಸಂಗೀತವನ್ನು ವೃತ್ತಿಪರವಾಗಿ ಕಲಿಯುವ ಆಸಕ್ತಿ ಹೊಂದಿ 17ನೇ ವಯಸ್ಸಿನಲ್ಲಿ ಸಿತಾರ ಹಾಗೂ ರುದ್ರವೀಣವನ್ನು ಶ್ರೀಯುತ RV ಹೆಗಡೆ ಸಿರ್ಸಿ ಅವರಿಂದ ಸಂಗೀತ ಪ್ರಯಾಣ ಶುರುವಾಗುತ್ತೆ. ನಂತರ ಶ್ರೀಯುತ J. ವಸಂತ್ ಕುಮಾರ್, ಯೋಗರಾಜ್ ನಾಯಕ್, ಅವನೀಂದ್ರ ಶಿವೋಲ್ಕರ್ ಜೊತೆಗೆ ಪ್ರಯಾಣವಾಗುತ್ತೆ. ಅದಲ್ಲದೆ ಇವರಿಗೆ ಆಲ್ ಇಂಡಿಯಾ ರೇಡಿಯೋ ಮೂಲಕ BI ಗ್ರೇಡ್ ಪ್ರಶಸ್ತಿ ಹೊಂದಿದ್ದು, ಭಾರತದ 3 ಭಾಗದಲ್ಲಿ ಹಾಗೂ ಇಂಗ್ಲೆಂಡ್ ದೇಶದಲ್ಲಿ ಸಂಗೀತದ ಮೂಲಕ ಸಾರ್ವಜನಿಕರ ಚಪ್ಪಾಳೆ ಇವರು ಗಳಿಸಿಕೊಂಡು ಹಲವಾರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇದಾದ ನಂತರ ಶ್ರೀಯುತ ಪಂಡಿತ್ ಗುರುಮೂರ್ತಿ ವೈದ್ಯ ಕರ್ನಾಟಕದ ಯಲ್ಲಾಪುರದಿಂದ ಜನನವಾಗಿದ್ದು, ಸಂಗೀತ ಕುಟುಂಬದಲ್ಲಿ ಬೆಳೆದಿದ್ದು, ಬಹು ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ವ್ಯಾಮೋಹ ಜೊತೆ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿದ್ರು. 12ನೇ ವಯಸ್ಸಿನಲ್ಲಿ ತಬಲ ಶಿಕ್ಷಣ ಶುರುವಾಗಿದ್ದು, ಪಂಡಿತ್ G. ಹೆಗಡೆ, ನಂತರ ಪಂಡಿತ್ ಬಸವರಾಜ್ ಬೆಂಡಿಗೆರೆ, ಅದಾದ ನಂತರ ಪಂಡಿತ್ ರವೀಂದ್ರ ಯವಗಲ್ ಜೊತೆ ಇವರ ಸಂಗೀತದ ಪ್ರಯಾಣ ಶುರುವಾಗುತ್ತದೆ. ವಿಶ್ವವ್ಯಾಪಿ ಇವರು ತಬಲವನ್ನು ನುಡಿಸುತ್ತಾ ಎಲ್ಲರ ಮನಸ್ಸನ್ನ ಗಳಿಸ್ತಾರೆ. ಇದಾದ ನಂತರ ಕೊನೆಯದಾಗಿ ವಿ ಹ್ಯಾವ್ ವಿತ್ ಅಸ್ ಆರ್ ವೆರಿ ಓನ್ ನಿರಂಜನ್ ಹೆಗಡೆ ಅವರು. ಉತ್ತರ ಕರ್ನಾಟಕದ ಭರವಸೆಯ ಪುಷ್ಪಶಿಲ್ಪಿ ಅಂತ ಹೇಳಬಹುದು. 1992 ಮಂಚೇಕೆರೆ ಜಿಲ್ಲೆಯಲ್ಲಿ ಜನನವಾಗಿದ್ದು, ಇವರಿಂದ ಹಲವಾರು ಪ್ರಸಿದ್ಧ ಕಲಾವಿದರು ಬೆಳೆದಿದ್ದಾರೆ. ಗಣಪತಿ ಭಟ್ ಆಗಿರಬಹುದು, ಶ್ರೀಪಾದ್ ಹೆಗಡೆ ಮತ್ತು ನಾಗರಾಜ್ ಹೆಗಡೆ ಅಂತ ಹಲವಾರು ಕಲಾವಿದರು ಇವತ್ತು ಇವರಿಂದ ಬೆಳೆದಿದ್ದಾರೆ. ಇವರು ರಾಜ್ಯ ಮಟ್ಟದ ಯುವೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ BI ಗ್ರೇಡ್ ಕಲಾವಿದರು ಕೂಡ. ಸೊ ಇವರ ಮೂಲಕ ಇವತ್ತು ಬಳ್ಳಾರಿ ಮಹಿಳಾ ನಾದ ಧ್ಯಾನ ಯಜ್ಞ ಭಾಗ 4 ಮ್ಯೂಸಿಕಲ್ ಮೆಡಿಟೇಷನ್ ಪ್ರಾರಂಭವಾಗ್ತಿದೆ. ಆಲ್ ದಿ ಬೆಸ್ಟ್ ಟು ಆಲ್ ದಿ ಧ್ಯಾನಿಗಳು. ರೆಡಿನಾ? ಇನ್ನೊಂದ್ ಸ್ವಲ್ಪ ಜೋರಾದ ಚಪ್ಪಾಳೆ. ನಮ್ಮ ಸಂಗೀತ ತ್ರಿಮೂರ್ತಿಗಳಿಗೆ, ಧ್ಯಾನಿಗಳಿಗೆ, ಬಳ್ಳಾರಿ ಮಾಸ್ಟರ್ಸ್ಗಳಿಗೆ. Awesome. So let's start. ಇದು ಶುರುವಾಗಕ್ಕಿಂತ ಮುಂಚೆ ನಿಮ್ಗೆ ಮೆಡಿಟೇಷನ್, ಇವಾಗ ಎಷ್ಟೋ ಜನ ಹೊಸಬ್ರು ಬಂದಿರ್ತೀರಾ, ಸೊ ಮೆಡಿಟೇಷನ್ ಪ್ರೊಸೀಜರ್ ನ ಹೇಳೋದಕ್ಕೆ ಐ ವುಡ್ ರಿಕ್ವೆಸ್ಟ್ ದೀಪಾ ಮ್ಯಾಮ್ ಆನ್ ಸ್ಟೇಜ್. ನಮಸ್ತೆ ಮಾಸ್ಟರ್ಸ್, ಸಮಯ ಆಗಿದೆ. ಎಲ್ಲರೂ ಕೂಡ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಂಡು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಹಗುರವಾಗಿ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ ಆನ ಅಪಾನ ಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ದೇಹದ ಒಳಗೋಗುವ ಉಸಿರು, ದೇಹದ ಹೊರ ಬರುವ ಉಸಿರಿನ ಕಡೆಗೆ ಸಂಪೂರ್ಣವಾದ ಗಮನವನ್ನ ಹರಿಸೋಣ. ಆಲೋಚನೆಗಳು ಸಹಜ. ಯಾವುದೇ ರೀತಿಯ ಆಲೋಚನೆಗಳು ಬಂದರೂ ಕೂಡ ಅದರ ಕಡೆಗೆ ಗಮನ ಕೊಡದೆ ಸಹಜವಾದ, ಸರಳವಾದ, ಸುಲಲಿತವಾದ ಶ್ವಾಸದ ಕಡೆಗೆ ಶ್ರದ್ಧೆಯಿಂದ ಸಂಪೂರ್ಣ ಗಮನವನ್ನ ಹರಿಸಿ ಮಾಸ್ಟರ್ಸ್. ಯಾವುದೇ ನಾಮಸ್ಮರಣೆ, ಯಾವುದೇ ಜಪ ತಪ ಯಾವುದೇ ಬೇಡ ಮಾಸ್ಟರ್ಸ್. ಶ್ವಾಸವೆಂಬ ಗುರುವನ್ನ ಹಿಡಿದುಕೊಂಡು ನಮ್ಮೊಳಗೆ ನಾವು ಅಂತರ್ ಪ್ರಯಾಣವನ್ನ ಮಾಡೋಣ. ನಮ್ಮಲ್ಲಿರತಕ್ಕಂತ ಆತ್ಮದೇವನನ್ನ ಕಾಣೋಣ, ಆತ್ಮಾವಲೋಕನ ಮಾಡಿಕೊಳ್ಳೋಣ. ಸುಮಧುರವಾದ ಸಂಗೀತ ನಾದವನ್ನ ಆಲಿಸುತ್ತ ನಾನು ಶರೀರವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ನಾನು ಆತ್ಮ ಪದಾರ್ಥ, ನಾನು ಅನಂತ, ನಾನು ಶೂನ್ಯ. ಈ ಒಂದು ಸ್ಥಿತಿಯಲ್ಲಿ
3 ಗಂಟೆಗಳ ಕಾಲ ಆಳವಾದ ಧ್ಯಾನ ಸ್ಥಿತಿಯನ್ನ ಹೊಂದೋಣ ಮಾಸ್ಟರ್ಸ್. ಯಾವುದೇ ಆಲೋಚನೆಗಳು ಬೇಡ, ನಮ್ಮೊಳಗೆ ನಾವು ಹೋಗೋಣ ಮಿತ್ರರೇ. ಸಂಪೂರ್ಣವಾಗಿ 3 ಗಂಟೆ ಕಾಲ ಈ ನಾದವನ್ನು ಕೇಳ್ತಾ ನಾವು ನಮ್ಮೊಳಗೆ ನಾವು ಹೋಗೋಣ. 3 ಗಂಟೆ ಕಾಲ ಯಾರು ಕಣ್ಣನ್ನು ತೆಗಿಬಾರದು. ಬರೀ ನಿಮ್ಮ ಶ್ವಾಸದ ಮೇಲೆ ಗಮನವನ್ನು ಇಡಿ. ಶ್ವಾಸದ ಮೇಲೆ ಗಮನ.
ದೇವಾಲಯ. ಈ ಆತ್ಮವೇ ದೇವರು. ಶ್ವಾಸ ಜೊತೆ ಇರೋಣ ಮಿತ್ರರೇ. ಶ್ವಾಸದ ಮೇಲೆ ಗಮನ. ಒಂದು 0. ನಿಧಾನವಾಗಿ ಕಣ್ಣೆರಡು ತೆಗಿರಿ. ಪತ್ರಿಜಿಗೋಸ್ಕರ ಧ್ಯಾನಕ್ಕೋಸ್ಕರ ಜೋರಾಗಿ ಚಪ್ಪಾಳೆ. ಜೋರಾಗಿ ಚಪ್ಪಾಳೆ ಮಿತ್ರರು. 20 ವರ್ಷ ಕನಸು ಪತ್ರಿಜಿಗೆ ಬಳ್ಳಾರಿಯಲ್ಲಿ ಧ್ಯಾನ ಯಜ್ಞ ನಡೀಬೇಕಂತ ಇವತ್ತು ಆಗಿದೆ. ಜೋರಾಗಿ ಚಪ್ಪಾಳೆ. ಸಾಕಾಗಲ್ಲ, ಇಡೀ ಕರ್ನಾಟಕ ಕೇಳಬೇಕು. ಯಾರು ಕುತ್ಕೊಳ್ಳೋದು ಎಲ್ಲ ನಿಂತ್ಕೊಳ್ಳಿ, ಡ್ಯಾನ್ಸ್ ಆಡಬೇಕು, ಸೆಲೆಬ್ರೇಟ್. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ.
ಬೋಲೋ ಬಳ್ಳಾರಿ ಮಾಸ್ಟರ್. ಎಲ್ಲರೂ ಅಭಿನಂದನೆಗಳು, ಧನ್ಯವಾದಗಳು. ಪತ್ರಿಜಿ ಮಹಾರಾಜ್ ಕಿ ಜೈ. पत्रीजी महाराज की, पिरामिड जगत की, पिरामिड जगत की, पिरामिड जगत की, ध्यान जगत की, ध्यान जगत की, ध्यान जगत की, सस्याहार जगत की, शाकाहार जगत की, शाकाहार जगत की, पिरामिड मास्टर की, पिरामिड मास्टर की, पिरामिड मास्टर की, पीएमसी चैनल की, पीएमसी चैनल की, पीएमसी चैनल की, मास्टर की, ಎಲ್ಲರೂ ಕುತ್ಕೋಬೇಕು, ಎಲ್ಲಿ ಹೋಗ್ಬಾರದು. ಮಗಳು ಮತ್ತೆ ಸಂಜಯ್ ಕಿಂಗ್ ಸಿತಾರು, ಪತ್ರಿಜಿ ಫ್ಲೂಟ್, ಆ ಕಾಂಬಿನೇಷನ್ ಮತ್ತೆ ಬರಬೇಕಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಆ ಕನಸು ನನಸಾಗಿದೆ. ಅವರಿಂದ ಸಂದೇಶ ತಗೊಳ್ಳೋಣ. ಯಾರು ಮಾತಾಡಬಾರದು, ಯಾರು ಎಲ್ಲಿ ಹೋಗ್ಬಾರದು. ದಯವಿಟ್ಟು ಕುತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದಂತಹ ಕ್ಷಣ. ಸಾಮಾನ್ಯಕ್ಕೆ ರಾಜಕಾರಣಿಗಳು ಬಂದ್ರೆ ಈ ತರ ಕ್ರೌಡಲ್ಲಿ ನೋಡ್ಬೋದು. ಧ್ಯಾನಕ್ಕೋಸ್ಕರ 3 ಗಂಟೆ ಕುತ್ಕೊಂಡು ಇದು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಸಂಗೀತ ಕೇಳುವಂತ ಇದನ್ನ ನಮ್ಮ ಆರ್ಗನೈಸರ್ ಮಾಡಿದ್ದಾರೆ. ಯಪ್ಪ ಪಿಂಡಿ ಅವರಿಗೆ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ಇಷ್ಟೊಂದು ಜನ ಧ್ಯಾನಕ್ಕೆ ಬಂದಿರೋದು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಪತ್ರಿಜಿಯವರ ಆಶಯ ಬಳ್ಳಾರಿಯಲ್ಲಿ ಏನು ಮಾಡಬೇಕಂತಿತ್ತು ಅದನ್ನು ಇಂದು ಸಾರ್ಥಕ ಅದನ್ನು ಮಾಡಿದ್ದಾರೆ. ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಮತ್ತು ನಮ್ಮನ್ನು ಇಲ್ಲಿ ಕರೆಸಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿಮಗೆಲ್ಲ ಧನ್ಯವಾದಗಳು. ಧ್ಯಾನಿಗಳಲ್ಲಿ ವಿನಂತಿ ನಿಶಬ್ದವಾಗಿರುವುದಕ್ಕೆ. ಎಲ್ಲರಿಗೂ ನಮಸ್ಕಾರ. ಪತ್ರಿಜಿಯವರ ಒಂದು ಕನಸು ಅಥವಾ ಅವರ ನಮ್ಮ ಈ ಜನಮಾನಸಗಳಿಗೆ ಧ್ಯಾನದ ಮೂಲಕ ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೋಬೋದು, ಎಲ್ಲ ರೋಗಗಳಿಂದ ಮುಕ್ತ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟು ನಮ್ಮನ್ನು ಒಂದು ಕೃತಜ್ಞ ಮನುಷ್ಯರಾಗಿ ಮಾಡಿ ಹೋಗಿದ್ದಾರೆ ಅಂತ ಭಾವಿಸುತ್ತೇನೆ. ಇಷ್ಟೊಂದು ಜನ ಈ ಥರ ಒಂದು ಧ್ಯಾನಕ್ಕೋಸ್ಕರ ಇಲ್ಲಿ ನೆರೆದಿರೋದು ಒಂದು ಅದು ಪತ್ರಿಜಿಯವರ ಸಂಕಲ್ಪವೇ ಮತ್ತು ಹಾಗೂ ಇಲ್ಲಿ ಆರ್ಗನೈಸರ ಒಂದು ಇದೇ ಸಂಕಲ್ಪವೇ, ದೃಢ ಸಂಕಲ್ಪವೇ ಅಥವಾ ಶಕ್ತಿಯೇ ಕಾರಣ ಅಂತ ಭಾವಿಸ್ತಾ ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ಎಲ್ಲರೂ ಎಷ್ಟು ಅದ್ಭುತವಾಗಿ, ಹೇಗಿದೆ ಸಂಗೀತ, ಕೊಳಲು, ಸಿತಾರ್, ತಬಲಾ ಹೇಗಿದೆ? ನಮ್ಮ ಚಪ್ಪಾಳೆ ಅವ್ರಿಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ನಾವು ಹಲವಾರು ವರ್ಷಗಳಿಂದ ಸುಬ್ರಹ್ಮಣ್ಯ ಹೆಗ್ಡೆ ಸರ್ ನಮ್ಗೆ ಪಿರಮಿಡ್ ವ್ಯಾಲಿಗಾಗಿರ್ಬೋದು, ಹಾಗೆ ಮೊನ್ನೆ ಕಡ್ತಲಲ್ಲಿ ಕೂಡ 1 ವಾರ ನುಡಿಸಿದ್ರು. ಹಲವಾರು ವರ್ಷಗಳಿಂದ ಸರ್ ನಮ್ಗೆ ಗೊತ್ತು. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾಗಿತ್ತು. ಇವತ್ತು ಕೂಡ ಸಿತಾರು. ಹಾಗೆ ನಿರಂಜನ್ ಹೆಗ್ಡೆ ಸರ್ PSSMಗೆ ಸುಪರಿಚಿತರು. ಫ್ಲೂಟ್, ಸಿತಾರ್ ಎಷ್ಟು ಅದ್ಭುತವಾಗಿ ಮಿಕ್ಸ್ ಆಗ್ಬಿಟ್ಟಿದೆ. ಇದು ಯಾವುದು ಅಂತ ಸಪ್ರೇಟ್ ಮಾಡ್ಲಿಕ್ಕೆ ಇಲ್ಲ, ಆ ತರ ನುಡಿಸಿದ್ರು. ತಬಲಾ ಕೂಡ ಅದು ಜುಂಗಲ್ ಮಂದಿ ಅದ್ಭುತವಾಗಿ ಬಂದಿತ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಹಾಗೇನೆ ಗುರುಮೂರ್ತಿ ವೈದ್ಯ ಸರ್, ನಿಮ್ಮೆಲ್ಲರಿಗೂ ಅಮರ ಗೊತ್ತು. ಅಮರ ತಬಲಾ ಇದೆಯಾ ನಾಳೆ ಅಂತ ಕೂಡ ನನ್ನನ್ನು ಕೇಳಿದ್ರು. ಅವರ ಗುರುಗಳು ಶ್ರೀ ಗುರುಮೂರ್ತಿ ವೈದ್ಯ ಸರ್, ಅವ್ರಿಗೆ ತಬಲಾ ಗುರುಗಳು. ಅವ್ರು ಬರೋದು ಕೂಡ ನನಗೆ ತುಂಬಾ ಖುಷಿಯಾಗಿದೆ. ಇವತ್ತು ಅದ್ಭುತವಾಗಿ ಹೇಳಿಕೊಡ್ತಾರೆ. ಪ್ರತಿ ವಾರ ಕೂಡ ನಾವು ಅವರ ಮನೆಗೆ ಹೋಗಿ ತಬಲಾ ಕಲಿತಾನೆ ಅವನ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ನೆಕ್ಸ್ಟ್ ಜನರೇಷನ್ ಅದ್ಭುತವಾಗಿ ಟ್ರೈನ್ ಮಾಡ್ತಾ ಇದ್ದಾರೆ, ಪರ್ಫೆಕ್ಷನ್ ಬರೋ ತರ. ಹಾಗೇನೆ ಇನ್ಸ್ಪೈರ್ ಮಾಡ್ತಾರೆ. ಹೇಗೆ ಅವರ ಪ್ರತಿಯೊಂದು ಆಲ್ಮೋಸ್ಟ್ ಎವ್ರಿ ಡೇ ಅವರು ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ನೆಕ್ಸ್ಟ್ ಜನರೇಷನ್ಗೋಸ್ಕರ ಅವ್ರ ಟೈಮ್ ಹಾಗೆ ಪ್ರೋತ್ಸಾಹ, ಎಷ್ಟು ಟೈರ್ಡ್ ಆಗಿದ್ರು ಕೂಡ ಉತ್ಸಾಹದಿಂದ ಆ ಪಾಠವನ್ನು ಹೇಳ್ಕೊಡ್ತಾರೆ. ನಿಜವಾಗ್ಲೂ ಅದ್ಭುತ. ನೆಕ್ಸ್ಟ್ ಜನರೇಷನ್ಗೆ ಮ್ಯೂಸಿಕ್ ಅನ್ನೋದು ಬೇಕು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ, ಸಂಗೀತ, ನೃತ್ಯ, ಧ್ಯಾನ ಇದೇ ಲೈಫ್ ಅಂದ್ರೆ. ಸೊ ನಾವೆಲ್ಲರೂ ಕೂಡ ಸಂಗೀತ ಕಲಿಬೇಕು ಮಾಸ್ಟರ್ಸ್. ಈ ತರ ಸೆಲೆಬ್ರೇಟ್ ಮಾಡ್ಕೋಬೇಕು, ಧ್ಯಾನ ಮಾಡ್ಕೋಬೇಕು,
ಸಂಗೀತವನ್ನು ಕಲಿಬೇಕು. ಸೊ ಮತ್ತೊಮ್ಮೆ ಈ ತ್ರಿಮೂರ್ತಿಗಳಿಗೆ ಇವತ್ತು ಅವರ ಅದ್ಭುತವಾದ ಸಂಗೀತ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸತ್ಕಾರ ಮಾಡೋಣ ಜೋರಾಗಿ ಚಪ್ಪಾಳದಿಂದ. ಚಪ್ಪಾಳ ನಿಲ್ಲಿಸಲೇಬಾರದು. ಗೀತಾ ಮೇಡಮ್ PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.